ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆದ್ರೂ ಒಳ್ಳೇದೇ ಆಯ್ತು. ನಿನ್ ಮದ್ವೆನ ನೋಡಕ್ಕಾಗ್ಲಿಲ್ಲ ಅನ್ನೋ ಒಂದೇ ಒಂದ್ ಬೇಜಾರ್ ಬಿಟ್ರೆ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಇನ್ಮೇಲೆ ನಾನು ಅಭಯ್, ನೀನು ಭಾವ ಎಲ್ರೂ ಒಟ್ಟಿಗೆ ಟ್ರಿಪ್ಗೆ ಹೋಗೋಣ. ಅದೇ ನಿನ್ ಹನಿಮೂನ್ ಅಂತ ಬೇಕಾದ್ರೂ ಅನ್ಕೋಬಹುದು. ಎಷ್ಟೇ ಚೆನ್ನಾಗಿರತ್ತಲ್ವಾ? ಮನಾಲಿಗೆ ಹೋಗಣ್ವಾ? ಗಂಗೆ, ನಿನಗೆ ಈ ತರದ ಐಡಿಯಾಗಳೆಲ್ಲ ಬೇಗ ಬಂದ್ಬಿಡತ್ತೆ ಅಲ್ವಾ? ಆತರ ಎಲ್ಲ ಏನು ಬೇಡ. ನೀನು ಅಭಯ್ ಮಾತ್ರ ಹೋಗ್ ಬನ್ನಿ ಸಾಕು. ನಾನು ಅಭಯ್ ಮಾತ್ರ ಅಲ್ಲ, ನಾವೆಲ್ರೂ ಹೋಗ್ತಾ ಇದೀವಿ. ನೋಡೆ, ಇನ್ಮೇಲೆ ನೀನೊಬ್ಳೇ ಅಲ್ಲ, ನಿನ್ ಜೊತೆ ಯಾವಾಗ್ಲೂ ಅಜಯ್ ಭಾವ ಇದ್ದೇ ಇರ್ತಾರೆ. ಓಹೋ, ಇವಾಗ ಅರ್ಥ ಆಯ್ತು ನೋಡು ನಿನ್ ಮಾತು. ಹೊಸ್ದಾಗ್ ಮದ್ವೆ ಆಗಿರೋ ನಿಮ್ಮಿಬ್ರ ಮಧ್ಯ ಈ ಹಳೆ ಜೋಡಿ ಯಾಕೆ ಅಂತನಾ? ಆಹಾ, ಕಳ್ಳಿ ಕಣೆ ನೀನು. ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ ಅಂತ ಈ ತರ ಕ್ಲೂ ಕೊಡ್ತಾ ಇದೀಯ ಅಲ್ವಾ? ಆಯ್ತು, ಇರ್ಲಿ ಬಿಡು. ನಾವಂತೂ ನಿಮ್ ಹನಿಮೂನನ್ ಹಾಳ್ ಮಾಡಲ್ಲ. ಸುಮ್ನೆ ಹೋಗಿ ಗಂಗೆ. ಆಹಾ, ನಾಚಿಕೆ ನೋಡು ಮುಖದಲ್ಲಿ. ಏನೇ ಆಗ್ಲಿ ಕಣೆ ಅಕ್ಕ, ಒಟ್ನಲ್ಲಿ ನಿನ್ ಮದ್ವೆ ಆಗಿರೋದ್ರಿಂದ ಅಮ್ಮ, ಅಪ್ಪ, ತಾತ ಎಲ್ರೂ ತುಂಬಾ ಖುಷಿಯಾಗಿದ್ದಾರೆ. ಆದ್ರೂ ನಿನ್ಗಿಂತ ಮುಂಚೆ ನನ್ ಮದ್ವೆ ಆಯ್ತಲ್ಲ ಅಂತ ನನಗ್ ತುಂಬಾ ಗಿಲ್ಟಿತ್ತು ಕಣೆ. ಇವಾಗ ಅದೆಲ್ಲ ಹೋಯ್ತು. ನನಗಿವಾಗಂತೂ ಖುಷಿ 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 ಅಷ್ಟೆ. ಇನ್ಮೇಲೆ ಯಾವಾಗ್ಲೂ ಖುಷಿನೇ. ನೀವೆಲ್ರೂ ಖುಷಿಯಾಗಿದ್ರೆ ನಾನು ಖುಷಿಯಾಗಿದ್ದಂಗೆ. ಅಜಯ್ ಅವರು ತಪ್ಪು ಮಾಡಿದ್ರು. ಸುಮ್ನೆ ನನ್ನ ವಿಷಯಕ್ಕೆ ತಲೆ ಕೊಟ್ಟು ಅವ್ರ ಜೀವನನ ಹಾಳು ಮಾಡ್ಕೋತಾ ಇದ್ದಾರೆ. ಈ ವಿಷಯದ ಬಗ್ಗೆ ನಾನು ಅವ್ರ ಹತ್ರ ಮಾತಾಡ್ಲೇಬೇಕು. ಗಂಗೆ, ನಾನು ಅಜಯ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಅವ್ರನ್ನ ಕರೀತ್ಯಾ? ಹಲೋ, ಅದೆಲ್ಲ ಆಗಲ್ಲಮ್ಮ. ಇಲ್ಲಿ ಹಾಗೆಲ್ಲ ಮಾತಾಡಕ